ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವಾಗ ಟೈಮ್ ಬಂದು 7 o'clock ಆಗಿದೆ. ನನ್ನ ಮಗಳು ನೋಡ್ತಾ ಇರ್ಬೋದು, ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು ಅವಳು ಡಿಫ್ರೆಂಟಾಗಿ ಸ್ಮೈಲ್ ಮಾಡ್ತಾಳೆ ಆ್ಯಂಡ್ ಪೋಸ್ ಕೊಡ್ತಾಳೆ. ಸೊ ಇದೆಲ್ಲ ಆದಮೇಲೆ ಅಕ್ಕ ಸಡನ್ಲಿ ಒಂದು ಸ್ಯಾರಿ ಡ್ರಾಪಿಂಗ್ ಇದೆ ಮಾಡಿಕೊಡು ಅಂತ ಹೇಳಿದ್ರು. ಹಂಗಾಗಿ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೆ. ಅಕ್ಕಂಗೆ ಬೆಳಿಗ್ಗೆಗೆ ಮೇಕಪ್ ಇದೆ. ಸೊ ಹಂಗಾಗಿ ಅಕ್ಕನೂ ಕೂಡ ಫುಲ್ ಟಯರ್ಡಾಗಿ ಬಂದಿದ್ರು ಪಾರ್ಲರಿಂದ. ಸ್ಯಾರಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಡ್ರಾಪಿಂಗ್ ಮಾಡೋ ಟೈಮಲ್ಲಿ ಕರೆಂಟು ಕೂಡ ಹೊರಟೋಯ್ತು. ಹಂಗೋ ಹಿಂಗೋ ಸರ್ಕಸ್ ಮಾಡಿ ಸ್ಯಾರಿ ಡ್ರಾಪಿಂಗ್ ಮಾಡಿದ್ವಿ. ಸೊ ಕರೆಂಟ್ ಹೋಗಿರೋದಕ್ಕೆ ಚಂದನ ಯಾವ ಪೋಸಲ್ಲಿ ಕೂತಿದ್ದಾಳೆ ನೋಡ್ಬೋದು. ಇವಾಗ ಟೈಮ್ ಬಂದು 10 ಮುಕ್ಕಾಲಾಗಿದೆ. ಶೂ ಅಂಗಡಿ ಕ್ಲೋಸ್ ಮಾಡಿದ್ರಂತೆ. ಮಿತಾ ಬೇಬಿ ಹೊರಟೋಗಿದ್ದಾಳೆ ಕ್ಲೋಸ್ ಮಾಡೋ ಟೈಮ್ಗೆ, ಅಂದರೆ ನಮ್ಮ ಅಪ್ಪ ಹೋಗಿದ್ರು ಅವಾಗ ಹೊರಟೋಗಿದ್ದಾಳೆ. ಏನು ಸೌಂಡ್ ಆಯಿತು ಗೈಸ್. ಈತ ಇಲ್ಲಣ್ಣ, ಅದು ಚಾರ್ಜರ್ ಗಾಡಿ ತಳ್ಕೊ ಬಂದ್ಬಿಡು, ಸ್ವಲ್ಪ ಕೊಡಿಲಿ. ಇಲ್ಲಿಗೆ ತಳ್ಕೊಬಂದು ಇಲ್ಲಿಗೆ ತಳ್ಕೊ ಬಂದು ನಿಲ್ಲಿಸ್ಬಿಡು. ಇಲ್ಲಿ ತಳ್ಕೊ ಬಾ ಇಲ್ಲಿ. ಗೈಸ್ ನಮ್ಮನೆ ಇದು, ಅಂಗಡಿ ಇಲ್ಲೇ ಕಾಣಿಸ್ತಾ ಇದೆ. ಏಯ್ ಒಳಗಡೆ ನಡಿ. ಇಲ್ಲಿಗೆ ಭಯ ಆಗುತ್ತೆ. ಮುಂದೆಗಡೆ ಮನೆಯಲ್ಲೂ ನಾಯಿ ಇದೆ, ಬೀದಿ ನಾಯಿಗಳಿದೆ, ಭಯ ಆಗಿದೆ ಗೈಸ್. ನಡಿಯವ್ವ ಒಳಗಡೆ. ಸೊ ಅದೇ ಕಾರ್ನರಲ್ಲಿ ನಮ್ಮ ಅಂಗಡಿ ಇರೋದು. ಸೊ ಏನೋ ಮಾತಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದಾರೆ ಗೈಸು. ನೋಡೋರು ಅಪ್ಪನ ಇಷ್ಟಪಡೋದೇ ರೀಸನ್ಗೆ. ನಡಿಯಪ್ಪ. ವಯಸ್ಸಲ್ಲಿ ಫುಲ್ ಗಲೀಜಿದೆ, ಮೂರಿ ಎಲ್ಲ ಕಟ್ಕೊಂಡೈತೆ, ಹಾಗಾಗಿ ಇದು ಇಲಿ ಹಿಡಿಯೋಕ್ಕೆ ಬರುತ್ತೆ. ಗಾಡೀಲಿ ಅವಳನ್ನ ಕರ್ಕೊಂಡು ಬರೋದಕ್ಕಂತೂ ಅವಳು ಇಷ್ಟೊತ್ತಲ್ಲ ಅಂಗಡಿ ಹತ್ರ ಹೊರಟೋಗ್ತಾಳೆ. ಒಳಗಡೆಗೆ ನಿಲ್ಲಿಸ್ತೀಯಾ? ಒಳಗಡೆಗೆ ಹೊರಗಡೆನೇ ಹಾಕ್ತೀಯಾ? ಏನಾಗಲ್ವಾ? ಮತ್ತು ಬನ್ನಿ, ಅಪ್ಪ ಊರಿಗೆ ಹೋಗ್ಲಿ. ಬನ್ನಿಲಿ, ಬರೀ ಕಾಲಲ್ಲಿದ್ದೀರಾ? ಹಾಯ್ ಬನ್ನಿ. ಎಲ್ಲೋಗಿ ಸ್ಟಾಪ್ ಆಗ್ತಾಳೆ ನೋಡಬೇಕು ಗೈಸ್. ಅಂದರೆ ನಮ್ಮ ಅಂಗಡಿ ಅಲ್ಲೇ ಇರೋದಕ್ಕೆ ನಮ್ಮ ಅಂಗಡಿ ತಕ್ಕೆ ಹೋಗೋದೊಳು ಪಕ್ಕ. ಹಾಂ, ಓಹೋ ಐಸ್ ಕ್ರೀಮ್ ಇರೋದಕ್ಕೆ ಅಲ್ಲಿ. ಗೈಸ್ ನಮ್ಮ ಅಂಗಡಿ ಎಲ್ಲಿ ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ. ಸೊ ನಮ್ಮ ಅಂಗಡಿ ಕ್ಲೋಸ್ ಆಗಿದೆ. ಇತ್ತು ಇಲ್ಲ ಶಿವ ಡ್ಯೂಟಿ ಯೂನಿಫಾರ್ಮಲ್ಲೇ ಇದೆ. ಹೊರಡು, ನಾನು ಹೋಗ್ತೀನಿ. ಹಿಂಗೆ ಹೊರಡು. ಒಳಗೆ ಐಸ್ ಕ್ರೀಮ್ ಕೊಡೋದಿ ಎಲ್ಲಿ ಇಲ್ಲೂ ಕಚ್ಕೊಂಡೇ ಬಿಟ್ಲು. ನೀನು ಅಭ್ಯಾಸ ಮಾಡ್ಬಿಟ್ಟು ಒಳಗೆ ಐಸ್ ಕ್ರೀಮ್ನ ಬಿಡು. ಐಸ್ ಕ್ರೀಮ್ ಐತೆ ಅಂದ್ಬಿಟ್ಟು ಬಾಯ್ ಹುಷಾರು. ಶಿವ ಬಾಯ್ ಕಣ, ಬಾಯ್ ಮಾಡ್ಬಿಡು ಪಪ್ಪಂಗೆ ಬಾಯ್ ಮಾಡವಾ. ಸರಿ ಆಯ್ತು, ಹುಷಾರು ಹೊರಡು. ಬೇಡ ಬೇಡ ಬೇಡ, ಅವಳು ತಿಂದ್ಬಿಡ್ತಾಳೆ. ಗೈಸ್ ಅವಳು ಬರೋಕ್ಕೆ ರೆಡಿ ಇಲ್ಲ ಐಸ್ ಕ್ರೀಮ್ ಕೊಡ್ತಿರೋದಕ್ಕೆ. ಅಲ್ಲಿ ಗಾಡೀಲಿ ಕರ್ಕಬ ಆಯ್ತವಳನ್ನ. ಗೈಸ್ ನಾನು ಊರಿಗೆ ತುಂಬ ಜನ ಕೇಳ್ತಾ ಇರ್ತೀರಲ್ಲ ಯಾಕೆ ಒಂದೊಂದ್ಸಲಿ ಮನೆಗೆ ಹೋಗಲ್ಲ ಅಂತ. ಶಿವನೇ ಹೇಳ್ತಾರೆ ಕೇಳಿ. ಏನಕ್ಕೆ ಹೋಗಲ್ಲ? ಸರಿ ಬಾಯ್ ಗುಡ್ ನೈಟ್. ಹೋಗು ಹುಷಾರಾಗಿ ಮಲ್ಕೋ, ಬೇಗ ಬೇಕು. ಬಾಯ್ ಮಾಡ್ಬಿಡು ಪಪ್ಪಂಗೆ. ಗೈಸ್ ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಶಿವರು ಹಂಗೆ ಊರಿಗೆ ಹೋಗ್ತಾರೆ. ನಾನು ತುಂಬ ಲೇಟಾದಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ 1-2-3 ದಿನಕ್ಕೊಂದ್ಸಲಿ ಆ ಥರ ರೊಟೀನ್ನ ಮಾಡ್ಕೊಂಡಿದ್ದೀನಿ. ಊರಿಗೆ ಜಾಸ್ತಿ ಹೋಗ್ತಾ ಇಲ್ಲ, ಹೋಗ್ಬೇಕು ರೆಗ್ಯುಲರು. ಬಟ್ ನನಗೊಂದು ಸ್ವಲ್ಪ ಹೆಲ್ತ್ ಈ ಥರ ಆ ಕಡೆ ಈ ಕಡೆ ಆಯ್ತಿರೋದಕ್ಕೆ ಬಾ ಮಿಮ್ಮಿ ಸಿಪ್ ಬಾ ಹೋಗ್ತಾ ಇಲ್ಲ ಅಷ್ಟೇ.
ಅದು ಬಿಟ್ಟರೆ ಬೇರೆ ರೀಸನ್ ಏನಿಲ್ಲ. ಆಮೇಲೆ ಇಷ್ಟೊತ್ತಲ್ಲಿ ನಮ್ಮ ಮನೇಲಿ ಕಳ್ಸೋಕ್ಕೆ ಇಷ್ಟಪಡಲ್ಲ. ಗೈಸ್ ನಿನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ನಾನು ಮಾರ್ನಿಂಗಿಂದ ಬ್ಯುಸಿ ಆದೆ, ಹಂಗಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು 8 ಗಂಟೆ ಸಮಯದಲ್ಲಿ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕಂದರೆ ಆವಾಗ ಜನನೂ ಸ್ವಲ್ಪ ಕಮ್ಮಿ ಆಗಿರ್ತಾರೆ. ಆದರೂ ಆವಾಗಲೂ ರಶ್ಶೇ ಇರ್ತಾರೆ, ಬಟ್ ಕಮ್ಮಿ ಇರ್ತಾರೆ. ಹಂಗಾಗಿ ಗುರುವಾರ ಎಷ್ಟೇ ಕಷ್ಟ ಆದರೂ ರಾಯರ ಮಠಕ್ಕೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಆಮೇಲೆ ಬರೋ ರೋಡಲ್ಲೇ ಅಮ್ಮನ ಹತ್ರ ಬಂದ್ವಿ. ಅಮ್ಮ ಇಲ್ಲ ಅಂದ್ರೂ 2 ಕಡೆ ವ್ಯಾಪಾರ ಹಾಕ್ತಾರೆ. ವಿ ರೋಡಲ್ಲಿ ಒಂದು ಕಡೆ, ಇಲ್ಲೊಂದು ಕಡೆ. ಸೊ ಅಲ್ಲೇ ಅಮ್ಮನ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಊರ ಕಡೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ನಾವು ಇವಾಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೇಗನೆ ಹೋಗೋಣ ಅಂದ್ಬಿಟ್ಟು ಅಂಗಡಿ ಬೇಗ ಕ್ಲೋಸ್ ಮಾಡಿದ್ವಿ. ಬಟ್ ಆದ್ರೂ 10 o'clock ಆಗೋದು. 10 o'clock ಇನ್ನೂ ಒಂದು 20 ಮಿನಿಟ್ಸ್ ಇದೆ. ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಡೈರೆಕ್ಟು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ಲೇಟ್ ಆಗಿಬಿಡುತ್ತಲ್ಲ, ನಮ್ಮೂರು ಈ ಥರ ಕಾಡು ಥರ ಇದೆ. ಅದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಯಾಕಂದರೆ ಅಮ್ಮಂದಿರು ಗೊತ್ತದಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಡ ಸುಮ್ಮನೆ ಯಾಕೆ ಹೆವಿ ರಿಸ್ಕು ಅಂತ. ಸೊ ಅಪ್ಪ ಮಗಳಿಬ್ರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಎಷ್ಟು ಕತ್ಲೆ ಇದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೂ ಫುಲ್ಲು ಗದೆಗಳೆಲ್ಲ. ಗೈಸ್ ತುಂಬ ಅಂದರೆ ತುಂಬ ಖುಷಿ ಪಡ್ತಿರ್ತೀರ ಕೆಲವರು ನನ್ನ ಫ್ಯಾಮಿಲಿ ನೋಡ್ಬಿಟ್ಟು, ನಮಿಕಕ್ಕಿ ಆ್ಯಂಡ್ ಎಲ್ಲ ನೋಡ್ತಿರ್ಬೋದು. ಗೈಸ್ ಎಷ್ಟು ಕತ್ಲೆ ಇದೆ ಬ್ಯಾಕ್ಗ್ರೌಂಡ್ ಅಂತ. ಇದೇ ರೀಸನ್ಗೆ ಅದೊಂದ್ಸಲಿ ಅಂಗಡಿ ಕ್ಲೋಸ್ ಮಾಡಿ ಬರೋಷ್ಟರಲ್ಲಿ 11 o'clock ಆಗ್ಬಿಡುತ್ತಲ್ಲ, ಆವಾಗ ನಮ್ಮ ಮನೇಲೂ ಕಳಿಸಲ್ಲ. ಶಿವರು ಕೂಡ ಬೇಡ ಬಿಡು ಅಂತ ಅಂದ್ಬಿಟ್ಟು ಹೊರಟೋಗ್ತಾರೆ. ಇನ್ನು ಬೇರೆ ರೀಸನ್ ಏನೂ ಇಲ್ಲ. ಎಣ್ಣೆ ವ್ಲಾಗನೇ ಇದು ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಮನೆಗೆ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಹಾಗೆ ನೋಡ್ಬಿಡು ಪೂರ ಏನು ಕಾಣೋದೇ ಇಲ್ಲ ಆ್ಯಕ್ಚುಲಿ. ಅಂದರೆ ಮಂಡ್ಯದಿಂದ 1-2 ಕಿಲೋಮೀಟರು ಶಿವೂರು. ನಾವು ಮಂಡ್ಯ ಸಿಟಿನೇ, ನಾವಿರೋದು ಅಮ್ಮನ ಮನೆ ಇರೋದು. ಆ್ಯಂಡ್ ಶಿವೂರು ಇರೋದು ಮಂಡ್ಯದಿಂದ 1-3 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು 5 ನಿಮಿಷ. ಬನ್ನಿ ಕಂಟಿನ್ಯೂ ಮಾಡೋಣ. ಮನೆಗೆ ಹೋದಾಗಲೇ ಫುಲ್ಲು ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಬರುವಾಗ ಮೊಸರು ತೊಗೊಂಡು ಬಂದೆ. ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಶಿವು ಮತ್ತು ನಾನು ಸ್ವಲ್ಪ ಕರ್ಡ್ ರೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು, ಅದಾದಮೇಲೆ ನೆಕ್ಸ್ಟು ನಾನು ರೂಮಲ್ಲಿದ್ದೆ. ಹಿತಶ್ರೀ ಕಾಣಿಸ್ತಾ ಇರಲಿಲ್ಲ, ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದರೆ ನಮ್ಮ ದೇವ್ರ ಮನೆಗೆ ಹೋಗಿ ಬಚ್ಚಿಟ್ಕೊಬಿಟ್ಟಿದ್ಲು. ಅವಳಿಗೆ ನಮ್ಮ ಮನೇಲಿ ಎಲ್ಲದಕ್ಕಿಂತ ಇಷ್ಟ ಆಗೋದು ಅಂತಂದರೆ ನಮ್ಮ ದೇವರ ಮನೆ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡ್ತಾಳೆ. ದೇವ್ರುಗಳನ್ನ ಪೂಜೆ ಮಾಡೋದಾಗಿರ್ಬೋದು, ಕೈ ಮುಗಿಯೋದಾಗಿರ್ಬೋದು, ತುಂಬ ಅಂದರೆ ತುಂಬ ಇಷ್ಟಪಡ್ತಾಳೆ. ನನಗೂ ಅವಳು ನೋಡಿ ತುಂಬಾ ಖುಷಿ ಆಗುತ್ತೆ. ನಾನು ಪೂಜೆ ಮಾಡೋ ಟೈಮಲ್ಲಿ ಎಷ್ಟು ಚೆನ್ನಾಗಿ ಅವಳು ಬಂದು ಕೂರೋದಾಗಿರ್ಬೋದು, ಅವಳು ಇಂಟ್ರೆಸ್ಟ್ ತೋರಿಸ್ತಾಳೆ. ಮಕ್ಕಳು ಇದೆಲ್ಲ ಚಿಕ್ಕದಿಂದನೇ ಅಭ್ಯಾಸ ಆದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ನಾನು ಇದೆಲ್ಲ ಹೇಳ್ಕೊಟ್ಟೆ ಇಲ್ಲ, ಬಟ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಎಲ್ಲಾದರೂ ದೇವ್ರು ನೋಡಿದ ತಕ್ಷಣ ಕೈ ಮುಗಿತಾಳೆ. ಅದೊಂಥರ ಖುಷಿ ಆಗುತ್ತೆ ನನಗಂತೂ ಸೀರಿಯಸ್ಲಿ. ಆ್ಯಂಡ್ ಅವಳಿಗೆ ಜಾಸ್ತಿ ನಾನು ಡೀಪಾಗಿ ಏನೂ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ, ಬಟ್ ಅವಳ ಪಾಡ್ಗಳನ್ನ ಫ್ರೀಯಾಗೇ ಬಿಡ್ತೀನಿ ಆಲ್ಮೋಸ್ಟ್ ಆಟ ಆಡಲಿ ಅಂತ. ಅವಳು ತುಂಬ ಚೆನ್ನಾಗೇ ಬುದ್ಧಿ ಕಲಿತಿದ್ದಾಳೆ ಅಂತಲೇ ಹೇಳ್ಬೋದು. ಮನಿ ಪ್ಲ್ಯಾಂಟ್ಗಳನ್ನ ನಾನು ಆದಷ್ಟು ಚಿಕ್ಕ ಗಿಡ ತಂದಿದ್ದೆ, ಅದೆಲ್ಲ ಇವಾಗ ದೊಡ್ಡದಾಗಿದೆ. ಸೊ ಇವಾಗ ಹಿತಾಶ್ರೀ ಅಲ್ಲಿ ಕರ್ಕೊಂಡು ಬಂದರೆ ಇಲ್ಲಿ ಬಚ್ಚಿಟ್ಕೊಳ್ಳೋದು, ಇಲ್ಲಿ ಕರ್ಕೊಂಡು ಬಂದರೆ ಅಲ್ಲಿ ಬಚ್ಚಿಟ್ಕೊಳ್ಳೋದು, ಇದೇ ರೀತಿ ಮಾಡ್ತಿರ್ತಾಳೆ. ಅವಳನ್ನ ಹಿಡಿಯೋದೇ ಒಂದು ಹರಸಾಹಸ ಆಗಿಬಿಡುತ್ತೆ. ಅವಳನ್ನ ಒಂದು ಕಡೆ ಇದ್ದಾಳೆ ಅಂತಂದರೆ, ಇಲ್ಲ ಸೈಲೆಂಟಾಗಿದ್ದಾಳೆ ಅಂತಂದರೆ ಏನೋ ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತಲೇ ಅರ್ಥ. ಅವಳನ್ನ ಸಮಾಧಾನ ಮಾಡಿಬಿಟ್ಟು ಕೂರಿಸೋದೇ ಆಯಿತು. ಹೇಗಿದ್ದೀರಾ ಮಾಡ್ಬಿಡು. ಫ್ಲೈಂಗ್ ಕಿಸ್, ಡ್ಯಾನ್ಸ್, ಇದು ಡ್ಯಾನ್ಸ್, ಇದು ಇಲ್ಲಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆದು ಮತ್ತು ಇವತ್ತಿಂದು ಸ್ವಲ್ಪ ಮಿಕ್ಸಲ್ಲಿದೆ ವ್ಲಾಗು. ಸೊ 2 ದಿನದ ವ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಬ್ಯುಸಿ ಆದ ಕಾರಣ, ಅಂದರೆ ಬ್ಯುಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೇಲೇ ಇರೋ ಕಾರಣ ವ್ಲಾಗ್ನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು. ಹಂಗಾಗಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ. ನಾಳೆ ಹೊಸ ಕಂಟೆಂಟಲ್ಲಿ ಸಿಗುವ. ಹೊಸ ಕಂಟೆಂಟ್ ಅಂತಂದರೆ ನಾನು ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ನನಗೇ ಉಲ್ಟಾ ಹೊಡೆದ್ಬಿಡುತ್ತೆ. ಹಂಗಾಗಿ ನನ್ನ ಡೈಲಿ ರೊಟೀನ್ ಸದ್ಯಕ್ಕೆ ಈ ಥರ ಇದೆ. ನಿನ್ನೆ ನೈಟ್ ವೀಡಿಯೋ ಮಾಡಿದ್ದಕ್ಕೆ ಇವತ್ತು ನೈಟ್ ವೀಡಿಯೋ ಮಾಡಿದ್ದೀನಿ.
ಸೊ ಮಾರ್ನಿಂಗ್ ಹೆಂಗಾಗುತ್ತೆ ಅಂದರೆ ಹೆವಿ ತಲೆ ಸುತ್ತುತ್ತೆ. ನಾನು ಎದ್ದೊಳ್ಳೋದೇ ಒಂದು 10 ಗಂಟೆ 11 ಗಂಟೆ ಆಗ್ತಾಯಿದೆ ಮಾರ್ನಿಂಗ್ ಟೈಮ್ ಅಂತೂ. ಇನ್ನು ಅವಾಗ ತಿಂಡಿ ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡ್ರೆ ಮತ್ತೆ ಅದೇ ಥರ ಆಗ್ತಾಯಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಈ ಸಲ ಡಾಕ್ಟರ್ ಹತ್ರ ಹೋದಾಗ ಸೀರಿಯಸ್ ಆಗಿ ಕನ್ಸಲ್ಟ್ ತೊಗೊಂಡು ಇದಕ್ಕೆಲ್ಲ ಟಾಬ್ಲೆಟ್ಸ್ ಎಲ್ಲ ತೊಗೋಬೇಕು. ಯಾವುದೇ ರೀತಿ ಟಾಬ್ಲೆಟ್ ತೊಗೋತಾ ಇಲ್ಲ ನಾನು ಆ ರೀಸನಿಂದ. ವಾಮಿಟ್ ಕಂಟ್ರೋಲ್ ಆ್ಯಂಡ್ ತಲೆ ಸುತ್ತು ಕಂಟ್ರೋಲ್ ಇದು ಯಾವುದೂ ತೊಗೊಳ್ತಾ ಇಲ್ಲ. ನೋಡೋಣ ಈ ಸಲ ಹಾಸ್ಪಿಟಲ್ಗೆ ಹೋದಾಗ ಎಲ್ಲ ಥರ ಟಾಬ್ಲೆಟ್ಸ್ನೂ ತೊಗೊಳ್ಳೋಣ. ಆವಾಗ ಯಾವ ಥರ ನನ್ನ ಕಂಡೀಷನ್ ಇರುತ್ತೆ ಅಂತ ನೋಡೋಣ. ನಿನ್ನೆದು ಮತ್ತು ಇವತ್ತಿನ ಡೇ ಬ್ಲಾಗ್ ಇದಾಗಿತ್ತು. ಸೊ ಈ ವಿಡಿಯೋ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಏನೂ ಇಲ್ಲ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಅಕೌಂಟ್ ಇವಾಗ ಪ್ರೆಸೆಂಟ್ ಫ್ರೀಸ್ ಆಗಿದೆ, ಹಾಗಾಗಿ ಜಾಸ್ತಿ ವ್ಯೂಸ್ ಹೋಗ್ತಾ ಇಲ್ಲ. ಬೇಜಾರೇನಿಲ್ಲ, ಇದು ನನ್ನ ಮಿಸ್ಟೇಕು ಕೂಡ ಇದೆ. ಆವಾಗವಾಗ ಬ್ರೇಕ್ ತೊಗೊಳ್ತಾ ಇರೋದಕ್ಕೆ ಈ ಥರ ನನ್ನ ಅಕೌಂಟ್ ಆಗ್ತಾಯಿದೆ. ಮತ್ತು ಮೊದಲಿನ ಥರ ಮಾಡ್ಕೊತೀನಿ. ಒಂದು ಮಂತ್ ರೆಗ್ಯುಲರ್ ವೀಡಿಯೋ ಹಾಕ್ತಂದ್ರೆ ಆಟೋಮೆಟಿಕ್ಕು ಸರಿ ಹೋಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ನನ್ನ ಹಠನ ಬಿಡದಂತೆ ನಾನು ಇನ್ಮೇಲೆ ಡೈಲಿ ಬ್ಲಾಗ್ ಹಾಕ್ತೀನಿ. ಸೊ ಈ ಥರ ನಿನ್ನೆ ಮತ್ತು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾನು ಬ್ಲಾಗ್ ಮಾಡೋ ಪರಿಸ್ಥಿತಿಲೇ ಇರಲಿಲ್ಲ. ಬಟ್ ನಾನು ಬ್ಲಾಗ್ ಮಾಡಿದ್ದೀನಿ. ಆಮೇಲೆ ಖಂಡಿತವಾಗ್ಲೂ ನನ್ನ ಬ್ಲಾಗ್ ಬರುತ್ತೆ ಅಂತ ನನ್ನ ಮೇಲೆ ಹೋಪ್ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ನಮ್ಮ ತರಲೆ ಪುಟ್ಟಿನೂ ಕೂಡ ಇನ್ನೂ ಮಲಗಿಲ್ಲ. ಆಲ್ರೆಡಿ 10:30 11 ಗಂಟೆ ಆಗ್ತಾಯಿದೆ. ಇನ್ನೂ ಮಲಗಿಲ್ಲ. ಅವಳನ್ನ ಮಲಗಿಸ್ಬಿಟ್ಟು ನಾವು ಕೂಡ ಮಲಗೋತೀವಿ. ಸೊ ಇವತ್ತಿನ ಕತೆ ಇಷ್ಟೇ. ಸಿಗುವ ಮತ್ತೆ. ಬಾಯ್ ಬಾಯ್.